ಮಂತ್ರಾಲಯಕ್ಕೆ ಹೋಗ್ತಾ ಇದ್ದ ಬೊಲಾರೋಗೆ ಟ್ಯಾಂಕರ್ ಡಿಕ್ಕಿ, ರಾಯರ ದರ್ಶನಕ್ಕೆ ತೆರಳುತ್ತಾ ಇದ್ದ ಕಾರು ಅಪಘಾತ, 8 ಜನ ಸಾವು. ಆಂಧ್ರದ ಕರ್ನೂಲ್ ಜಿಲ್ಲೆಯ ಚಿಲಕನಡೋಣ ಬಳಿ ಘಟನೆ. ನಲವತ್ತಾರು ದಿನಗಳ ಬಳಿಕ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಪಾಲು. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ದೋಷಿ ಎಂದು ತೀರ್ಪು. ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟಿಸುವ ಕೋರ್ಟ್. ವಿನಯ್ ಕುಲಕರ್ಣಿ ಮೇಲೆ ಏನೆಲ್ಲ ಚಾರ್ಜ್, ಏನು ಶಿಕ್ಷೆ, ಶಾಸಕತ್ವ ರದ್ದಾಗುತ್ತಾ, ರಾಜಕೀಯ ಭವಿಷ್ಯ ಹೇಗೆ, ಪತ್ನಿ ಶಿವಲೀಲಾ ಮತ್ತೆ ರಾಜಕೀಯವಾಗಿ ಆಕ್ಟಿವ್ ಆಗ್ತಾರ? ಭೈರವೈಕ್ಯ ಕಾರ್ಯಕ್ರಮಕ್ಕೆ ಆಹ್ವಾನವಿದ್ರೂ ಗೈರು, ಮೋದಿ ಜೊತೆ ವೇದಿಕೆ ಹಂಚಿಕೊಳ್ಳಲು ಡಿಕೆ ಹಿಂದೇಟು, ಅಚ್ಚರಿ ಮೂಡಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ನಡೆ. ಇವತ್ತು ಅಮೆರಿಕ ಇರಾನ್ ನಡುವೆ 2ನೇ ಸುತ್ತಿನ ಮಾತುಕತೆ. ಇರಾನ್ಗೆ ಭೇಟಿ ನೀಡಿ ನಿಯೋಗಕ್ಕೆ ಪಾಕ್ ಆಹ್ವಾನ, ಕದನ ವಿರಾಮ ವಿಸ್ತರಣೆ ಇಲ್ಲ ಅಂತ ಸ್ಪಷ್ಟಪಡಿಸಿದ ವೈಟ್ ಹೌಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.